ಮಾಡ್ಕೊಂಡು ತಿಂದೆ ಅಂತದ ಆಗಲ್ಲ ಮತ್ತೆ ಇದೀಗ ನವೀನ ಶೈಲಿ. ನವನೇ ಶೈಲಿ ಬೋಳ್ ಮಂಡೆ ಅಲ್ಲ. ಮತ್ತೆ ನಿನ್ನನ್ನೇ ಹುಡುಕ್ತಾ ಇದ್ದೆ ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅವಳು ಆಲೋಚನೆಯಲ್ಲಿದ್ದೆ. ಹೌದಲ್ಲ? ಹೌದೌದು, ಬಾರಿ ಒಳ್ಳೇದಾಯ್ತು. ಮಾವಯ್ಯ ಸುಡು ಮೇಲೆ ಹೊಡೆದೇನು. ಮೊನ್ನೆ ಬಂದವ ಬಾವಯ್ಯ ಅಂದೆ ಆ ಹುಡುಗನಿಗೆ, ಈಗ ನನ್ನ ನೋಡಿ ಮಾವಯ್ಯ ಅಂತಿಲ್ಲ. ಏನೋ ಏನಿಲ್ಲ, ನಿನ್ನನ್ನು ಹುಡುಕ್ದೆ ಯಾಕೆ ಗೊತ್ತಾಯ್ತಾ? ಯಾಕೆ? ಮೊನ್ನೆ ಅಂತದ್ದು ಒಂದು ಬಿಟ್ಟು ಹೋಗಿದ್ಯಲ್ಲ, ಇದು ನಿಂದೆ ಅಲ್ವಾ? ಇದು ಹೌದೌದು, ಹೌದಲ್ವಾ? ಹೌದು. ಅದರಲ್ಲಿ ಏನೋ ಅಕ್ಷರ ಉಂಟಪ್ಪ, ಅದು ಮನುಷ್ಯರ ಜಾತಿ ಓದ್ಲಿಕ್ಕೆ ಆಗದೆ ಇದ್ದರಿಂದ ಬರೆದು ನೀನೇ ಓದ್ಲಿ ಅಂತ ಹುಡ್ಕೊಂಡು ಬಂದೆ ನಾನು. ನೋಡು ಓದು. ಇದು ಪ್ರೀತಿಯ ನೀಗಿಗೆ ಬೇಡುವ ಆಶೀರ್ವಾದಗಳು. ನೀನ್ ಬರ್ದಿದ್ದೆ ನಿಂಗೆ ಓದ್ಲಿಕ್ಕೆ ಇಷ್ಟೊತ್ತಾದ್ರೆ ಮತ್ತುಳಿದವ್ರು ಓದುದು. ಹೌದಾ? ಇದನ್ನ ನಾನು ಕ್ಷಾಮ. ನೀ ಕ್ಷಾಮ ಅಲ್ಲ, ನೀನಿದ್ದು ಊರೇ ಕ್ಷಾಮ. ನಾನು ನಿನ್ನ ಆ ಗಾಡಿಗೆ ಬರುವುದು. ನಾವು ಗಾಡಿ ಮಾಡ್ಲೇ ಇಲ್ಲ. ಗಾಡಿ ದೂಡು ಗಾಡಿ ಇಲ್ಲ ನಮ್ಮ ಹತ್ರ. ಹಣ್ಣು ಕಾಯಿ ಕೊಳಲು ಅಲ್ಲ. ಕೊಳಲು ಹಾವು ಅಂತಲ್ವ. ನಿನ್ನ ಸೌಂದರ್ಯವನ್ನು ನೋಡಿ ನಿನ್ನ ರೂಪಕ್ಕೆ ಮೂಸಿ ಹೋಗಿದ್ದೇನೆ. ಹೂ ಹಾಕಿದವರಿಗೂ ಮರ್ಯಾದೆ ಇಲ್ಲ, ಓದುವವರಿಗಂತ ಇಲ್ಲ, ಹೂ ಹಾಕಿದವರಿಗೂ ಇಲ್ಲ. ಹಾಗಾಗಿ ನಾನು ನಿನ್ನನ್ನೇ ವರಿಸುವುದಾಗಿ ತೀರ್ಮಾನಿಸಿರುತ್ತೇನೆ. ಇದಕ್ಕೆ ಯಾರೇ ಹೆಚ್ಚೇನು ನಿನ್ನ ಅಪ್ಪನೇ ಅಡಿ ಬಿದ್ದರೂ ಬಿಡುವುದಿಲ್ಲ. ಅಪ್ಪನೇ ಅಡಿ ಬಿದ್ದರೂ ಬಿಡುವುದಿಲ್ಲ. ಅಪ್ಪ ಅಡಿ ಬಿಡ್ಲಿಕ್ಕಂತ ಹೇಗಿದೆ? ಅಡಿ ಬದರು ಬಿಡುವುದಿಲ್ಲ. ಅವನ ಮಂಡೆಯನ್ನು ತೆಂಗಿನಕಾಯಿ ಒಡೆದ ಹಾಗೆ ಒಡೆದು ನಿನ್ನನ್ನು ಮುದಾವೆ. ನೀನೇ ಬರ್ಕೊಂಡು ನಾ ಹೊಡಿತೇನೆ ಹೇಳಿದವ್ರು ಮಂಡೆ, ನೀವು ನನ್ನ ಮಂಡೆ. ಹೌದಾ? ಅವ್ರ ಮಂಡೆ ಹೊಡೆದು ಮದುವೆ ಕಾಯಿ ಹೊಡೆದಾಗ ಹೊಡೆದು ನೀರು ಕುಡಿದು ಬರ್ತೀಯಾ? ಪತ್ರ ಬರೆಯುವಾಗ ಇದ್ದ ಅನಿಸಿಕೆ ಈಗ ಅನಿಸಿಕೆ ಉಂಟು ಅಂತಲ್ಲ. ಹಾಗಾಗಿ ಇದನ್ನು ಬರ್ದಿದ್ಯಾ? ಮಾತಾಡ್ತಾನೆ. ಯಾರಾದ್ರೂ ಮಾತಾಡ್ತಾ ಇದ್ದಿ ಗೊತ್ತು ನಿನಗೆ? ನೀವು ಅವಳ ಅಪ್ಪ ನಾನು. ಮಾವಯ್ಯ. ಮತ್ತೆ ಮಾವ ಶುರು ಮಾಡ್ದ. ಅದಕ್ಕೆ ಮಾವಯ್ಯ ಅಂತ ಹೇಳಿದ್ದು. ಏನೋ ಸುತ್ತಿ ಬಳಸಿ ಹೇಳುವುದು ಯಾಕೆ, ನೇರವಾಗಿ ವಿಷಯ ಹೇಳ್ತೇನೆ. ಬೇಗ ಹೇಳು. ನಿಮ್ಮ ಮಗಳನ್ನು ನಾನು ಪ್ರೀತಿಸಿದ್ದೌದು. ಹಾಗಾಗಿ ನೀವೇ ಅವಳನ್ನು ನನಗೆ ಧಾರೆ ಎರೆದು ಕೃತಾರ್ಥರಾಗಿ. ಯಾರಿಗೆ? ನನಗೆ ದಾರಿ ಎರೆದು ಕೃತಾರ್ಥರಾಗಿ. ಕೃತಾರ್ಥನಾಗುವುದಲ್ಲ, ಇದು ಯಥಾರ್ಥ ಗೊತ್ತಾದ್ರೆ ನೀನು ಉಳಿಯುವುದಿಲ್ಲ. ಸುಮ್ಮನೆ ಕೊಡಿ ನಂಗೆ. ಆದ್ರಿಂದ ಬೇಡ, ನೀನು ಸುಮ್ಮನೆ ಹೋಗು. ಕೊಡಿ ನೀವು. ಬೇಡ, ಮದುವೆ ಬೇಡ ಅಂತ ಹೇಳಿದ್ನಲ್ಲ, ಬೇಡ. ಬೇಡ ಹೇಳುದು ಯಾಕೆ ಅಂತ ನನಗೆ ಗೊತ್ತುಂಟು. ನೀವು ಬಡವರು, ನಾ ಶ್ರೀಮಂತ ಅಂತ ಹೇಳುದಲ್ವಾ? ಹಾಗೆ ಆಲೋಚನೆ ಮಾಡಬೇಡಿ, ನೀವು ಕೊಡಿ. ಅದಲ್ಲ, ಬಡವರು ಶ್ರೀಮಂತರ ಪ್ರಶ್ನೆ ಅಲ್ಲ. ಆ ಹುಡುಗಿಯನ್ನು ನೀವು ಮದುವೆ ಆಗಬೇಡ, ಬೇಡ, ನಾನು ಕೊಡುವುದಿಲ್ಲ, ಬೇಡ. ನೀವು ದಾಕ್ಷಿಣ್ಯ ಮಾಡ್ಕೊಳ್ಬೇಡಿ. ನಾನು ಮಂತ್ರಿ ಮಗ ಅಂತ ನೀವು ಹೇಳುದಲ್ವಾ? ನನಗೆ ನಿಮ್ ಮಗಳು ಕೊಟ್ಟು ನೋಡಿ, ನೀವು ಮ್ಯಾಲ ಹೋದಾಗೆ ಹೇಳಲಿಕ್ಕೆ ಬರುವುದಿಲ್ಲ. ಮದುವೆ ಆದ ನೀನೇ ಬೇಗ ಮೇಲೆ ಹೋದ್ರು ಹೋದೆ. ನೀವು ಕೊಡಿ ಕೊಡಿ. ವಿಷಯ ಗೊತ್ತಾದ್ರೆ ಈಗಲೇ ಹೋದ್ರು ಹೋದೆ. ನೀವು ಕೊಡ್ತೀರಾ? ಆಗುದಿಲ್ಲ ಅಂತ ಹೇಳಿದಲ್ಲ ನನಗೆ. ಕೊಡ್ತೀರಾ? ಆಗುದಿಲ್ಲ ಅಂತ ಹೇಳಿದ. ಆಗುದಿಲ್ವಾ? ಆಗುದಿಲ್ಲ. ಆಗದೆ ಇದ್ರೆ ಬೇಡ. ನನಗೆ ಗೊತ್ತುಂಟು ಯಾರ ಹತ್ರ ಕೇಳಬೇಕು, ಏನ್ ಮಾಡ್ಬೇಕು ಅಂತ. ನಿಮ್ಮ ಹತ್ರ ಇದೊಂದ್ರೆ ಅಗಲೇ ಆಯ್ತು ಅಂತ. ಅಂಗಡಿಯಲ್ಲಿ ವ್ಯಾಪಾರ ಹೆಚ್ಚಾಗ್ತದೆ ಎನ್ನುವ ಕಾರಣದಿಂದ ಹುಡುಗನಿಗೆ ಶ್ರೀವೇಷ ಮಾಡಿ ಕುಳ್ಳಿರಿಸಿದ್ದು ನಾನು. ಈಗ ಇವ ಒಬ್ಬ ತಾಗಿಯೇ ಬಿಟ್ನಲ್ಲ, ಅದಕ್ಕೆ ಬಿಡುವುದಿಲ್ಲ. ಈಗ ಹುಡುಗರಿ ಮಕ್ಕಳಿಗೆಲ್ಲ ಶ್ರೀವೇಷ ಆದ್ರೂ ಆಗ್ತದೆ ನೋಡಿ. ಆದ್ರೆ ಅವನಿಗೆ ಗೊತ್ತಿಲ್ಲ ಅದು ಎಂತ ಅಂತ. ಆದ್ರೂ ಕೊನೆಗೆ ಏನ್ ಹೇಳ್ದ, ಏನ್ ಮಾಡ್ಬೇಕು ಅಂತ ಗೊತ್ತುಂಟು, ಕೇಳುವವರಲ್ಲೇ ಕೇಳ್ತೇನೆ ಅಂದ. ಎಲ್ಲಿಗೆ ಹೋಗ್ತಾನೆ ಇವ? ಅಂಗಡಿಗೆ ಹೋದ್ರು ಹೋದ. ನೋಡ್ಕೊಂಡು ಬರ್ತಾನೆ. ಕೆಳಬಿಡ ಎಂತದ? ನನಗೆ ನೆನಪೇ ಆಗೋದಿಲ್ಲ. ನನಗೆ ಸ್ತ್ರೀ ವೇಷ ಮಾಡಿ ಅಭ್ಯಾಸ ಉಂಟ. ನನ್ನ ಅಪ್ಪನಿಗೆ ಹೇಳಿದ್ರು ಗೊತ್ತಾಗೋದಿಲ್ಲ. ನನಗೆ ಎಲ್ಲೆಲ್ಲೆಲ್ಲ ಹಿಡ್ಕೊಳ್ತಾ ಉಂಟು ಅಂತ ನನಗೆ ಗೊತ್ತಾಗೋದಿಲ್ಲ. ಸಾಯಲೆ ನನ್ನ ತಲೆ ಬಿಸಿ. ನನಗೆ ಅವತ್ತೊಂದು ದಿವಸ ಬಂದಾಗ ಸಾಯಿಲಿ ನಿನ್ ತಮ್ಮ ಇದ್ದ. ಆಗ್ಲಿ ಇವತ್ತಾರು ನೀನ್ ಇದ್ದೀಯಲ್ಲ, ಪತ್ರ ಸಿಗ್ತೇನೆ ನಿನಗೆ. ಪತ್ರ ಯಾರು ಕೊಟ್ಟದ್ದು? ಸಿಗ್ಲಿಕ್ಕೆ ನೀನ್ ಅಪ್ಪ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ. ಅದನ್ನ ಸಾಯಿಲಿ. ನೇರವಾಗಿ ವಿಷಯ ಹೇಳ. ವಿಷಯ? ಹೌದು. ಏನದು? ಹೇಳಿದ್ರೆ ಯಾವುದೇ ಅಪಾಯ ಆಗುದಿಲ್ಲಲ್ಲ. ಹಾಗಾದ್ರೆ ಹೇಳ್ತೇನೆ. ನಿಂಗಿ 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 ನಿದ್ದಿಕ್ಕದೆ ಎಲ್ಲೋ ನಿಂಗಿ ನಿದ್ದಿಕ್ಕದೆ ಎಲ್ಲೋ ನಿಂಗಿ 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 ನಿದ್ದಿಕ್ಕದೆ ಎಲ್ಲೋ ನಿಂಗಿ ನಿದ್ದಿಕ್ಕದೆ ಎಲ್ಲೋ ನಿಂಗಿ ನಕ್ಕಾಗ ನೀನು
ಚಂದ್ರಮತಾನು ಬಾನಿಂದ ಓಡಿದನು ನಿಂಗಿ 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 ನಿದ್ದಿಕ್ಕದೆ ಎಲ್ಲೋ ನಿಂಗಿ 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 ನಿದ್ದಿಕ್ಕದೆ ಎಲ್ಲೋ ನಿಂಗಿ 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 ಓರೆ ನೋಟ ಬೀರಿ ನೀನು ಸೂರಿಗೊಂಡೆ ಮನವನ್ನು ಓರೆ ನೋಟ ಬೀರಿ ನೀನು ಸೂರಿಗೊಂಡೆ ಮನವನ್ನು ನೀರು ನಿನ್ನ ರೂಪ ಸಿರಿಗೆ ಮಾರು ಹೋದೆ ನಾನಿನ್ನು ನೀರು ನಿನ್ನ ರೂಪ ಸಿರಿಗೆ ಮಾರು ಹೋದೆ ನಾನಿನ್ನು ಚಾರುಲತೆ ನಿನ್ನನು ಬಿಟ್ಟು ಇರಲಾರೆನು ಚಾರುಲತೆ ನಿನ್ನನು ಬಿಟ್ಟು ಇರಲಾರೆನು ಸೇರಲಿ ಬೇಗನೆ ಹಿಡಿಯುವೆನು ಕೈಯನು ಸೇರಲಿ ಬೇಗನೆ ಹಿಡಿಯುವೆನು ಕೈಯನು ಅಕ್ಷಣ ಜನ ಬರಲಿ ಚಿನ್ನ ನೀಡು ನಿನ್ನ ಮನವ ನಿಂಗಿ 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 ನಿಂತಿಕ್ಕದೆ ಎಲ್ಲ ನಿಂಗಿ 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 ನಿಂತಿಕ್ಕದೆ ಎಲ್ಲ ನಿಂಗಿ 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 ಇದಕ್ಕೆ ನಿನ್ನ ಅಭಿಪ್ರಾಯ? ಹೇಳಲೇಬೇಕಾ? ಹೇಳಲೇಬೇಕಾ? ಬೇಡ 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 ಇಂಥ ಮತ ಆಡಬೇಡ ಬೇಡ 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 ಇಂಥ ಮತ ಆಡಬೇಡ 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 ನಾ ಜೋಡಿಯಲ್ಲೋ ಮನವಂತು ಇಲ್ಲೋ ನಾ ಜೋಡಿಯಲ್ಲೋ ಮನವಂತು ಇಲ್ಲೋ ನಿಜವ ತಿಳಿದು ಬೇಡ 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 ಇಂಥ ಮತ ಆಡಬೇಡ ಬೇಡ 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 ಇಂಥ ಮತ ಆಡಬೇಡ 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 ಎಂತ ಹಾಕುದು ಗಿಡ ಇದೊಂದು ಒಳ್ಳೆ ಗಂಬಳವಾಗಿದೆ ಕತ್ತೆ ನೀನ್ ಹೆಣ್ಣು ಗೊತ್ತಾಯ್ತು. ಕಂಡುದಿಲ್ಲ ಸತ್ಯವಲ್ಲ ಕೇಳಿದ್ದೆಲ್ಲ ದಿಟವಲ್ಲ ಕಂಡುದಿಲ್ಲ ಸತ್ಯವಲ್ಲ ಕೇಳಿದ್ದೆಲ್ಲ ದಿಟವಲ್ಲ ದುಂಡು ಮುಗಿಯು ನಾನು ಅಲ್ಲ ನೀನಿರೇಕೆ ಅರಿಯಲಿಲ್ಲ ದುಂಡು ಮುಗಿಯು ನಾನು ಅಲ್ಲ ನೀನಿರೇಕೆ ಅರಿಯಲಿಲ್ಲ ಒಟ್ಟು ಬಯಲಾದರೆ ಬಿಟ್ಟು ಬಿಡುವೆ ಕರೆ ಒಟ್ಟು ಬಯಲಾದರೆ ಕೆಟ್ಟು ಬಿಡುವೆ ಕರೆ ಇಷ್ಟು ದಿನ ಆಸೆಯ ಒಟ್ಟು ಬಿಡುವಾದರೆ ಇಷ್ಟು ದಿನ ಆಸೆಯ ಹುಟ್ಟು ಬಿಡುವಾದರೆ ಆ ದಿನ ಹುಟ್ಟು ಆಗುವುದು ಹಿಟ್ಟು ಬೇಡ ನಿನಗೆ ಹುಟ್ಟು ಬೇಡ 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 ಇಂಥ ಮತ ಆಡಬೇಡ ಬೇಡ 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 ಇಂಥ ಮತ ಆಡಬೇಡ 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 ನಿಂಗಿ 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 ನಿದ್ದಿಕ್ಕದೆ ಎಲ್ಲೋ ನಿಂಗಿ 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 ನಿದ್ದಿಕ್ಕದೆ ಎಲ್ಲೋ ನಿಂಗಿ 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 ಚಂದ 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 ಆಹ ಏನಿತು ಆನಂದ ಹೋ 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 ಚಂದ 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 ಆಹ ಏನಿತು ಆನಂದ ಇವಳನ್ನೇ ವರಿಸೋ ಮುಂದೆಲ್ಲ ಸೊಗಸು ಇವಳನ್ನೇ ವರಿಸು ಮುಂದೆಲ್ಲ ಸೊಗಸು ಇನ್ನಿಲ್ಲವೈ ಮುನಿಸು ಚಂದ
ಚಂದ ಚಂದ ಚಂದ ಆಹ ಏನಿತು ಆನಂದ ಚಂದ 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 ಆಹ ಏನಿತು ಆನಂದ 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 ಚಂದ 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 ಗುರು ನರಸಿಂಹನ್ನೇ ನೋಡಿದಾಗಾಯ್ತು. ದೇವ್ರೆ ಒಳ್ಳೆ ಮಾಡ್ದವ್ರೆ. ಆಮೇಲೆ ಏನೋ ಬೇಡ ಬೇಡ ಅಂತ ಹೇಳಿದ್ರು ಕೇಳಿದೇನೋ, ಬೇಡ ಬೇಡ ಅಂತ ಹೇಳಿದ್ರು ಓಡ್ ಬಂದು ಎಂತದ್ದು ನಿಂದೆ ನಿಂಗಿ 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 ಎಂತದ್ದು ನಿಂಗಿ ನಿಮ್ದೆ ಅಂತ ಎಷ್ಟೊತ್ತಿ ಬಂದ್ಕೊಂಡು ಬೇಡ 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 ಚಂದ ಚಂದ. ಹಾ ಹೌದಾ, ನಾನು ಹೇಳಿ ಸುಳ್ಳ? ನೀವು ಹೇಳಿದ್ದು ಬೇಡ ಅಂತ ಹೇಳಿದ್ರು ಕೇಳಿದೆ ನೀನು? ನನಗೆ ಮೋಸ ಮಾಡಿದ್ರ ನೀವು? ನಾನು ಮೋಸ ಮಾಡಿದಲ್ಲ, ನೀನು ಮೋಸ ಹೋದದ್ದು. ನೀವು ಮೋಸ ಮಾಡಿದ್ದು ಅದಾಗೆ ಅದಲ್ಲ ಅಂತಾದ್ರೆ ದೇವಸ್ಥಾನಕ್ಕೆ ನಾ ಬರುವವನ, ಮತ್ತೆ ದೇವ್ರಿಗೆ ಹಣ್ಣುಕಾಯಿ ಒಡ್ಸುವವನ ನಾನು. ಒಂದು ಕಾಯಿ ಒಡ್ಸುವವ ಒಂದು ಗೋಣಿ ಚೀಲ ಕಾಯಿ ಒಡ್ಸದೆ ಆ ಖರ್ಚೆಲ್ಲ ಯಾರು ಲೆಕ್ಕದ್ದು? ನೀನು ಅದು ಹೇಳ್ತೀಯ. ನೀನೊಬ್ಬ ಅಂಗಡಿ ಬಂದದ್ರಿಂದ ಇದೆಲ್ಲ ನಮ್ಮ ಹತ್ರ ಇದ್ದಿತ್ತ? ಎಲ್ಲೆಲ್ಲಿಂದ ಬಾಡಿಗೆಗೆಲ್ಲ ತಂದಲ್ಲ, ಆ ನಷ್ಟವನ್ನು ತುಂಬಿಕೊಡುವವರು ಯಾರು? ಅದೇನೇ ಇರಲಿ, ಮೋಸ ಮಾಡಿದ್ ನೀವೇ. ಮೋಸ ಮಾಡಿದ್ದು ನಾನಲ್ಲ, ಮೋಸ ಹೋದದ್ ನೀನು. ನಾನು ಮಂತ್ರಿ ಮಗ, ಇಲ್ಲೋಡಿ ಏನ್ ಬೇಕಾದ್ರೂ ಮಾಡಿ. ಏನು ನೀ ಏನ್ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಮಾಡು, ಇಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಒಂದು ಹೆಣ್ಣು ಹುಡುಕೊಡಿ ನನಗೆ. ಯಾರು? ನೀವು. ಬಾಬಾ ನಾನಿಲ್ಲವೇ? ನಿಮಗೆ ಸಾಕಾಗೋದಿಲ್ಲವೇ? ಇದೊಂದು ನಿನ್ಗೆಂತದ? ಒಂದು ಹೆಣ್ಣು ಹುಡುಕೊಡ್ಬೇಕು ನೀವು. ಹುಡುಕಿ ಕೊಡ್ಲಿಕ್ಕೆ ನೀನು ಅಪ್ಪ ಅಲ್ಲ ನಾನು. ಆಗುದಿಲ್ವಾ? ಆಗುದಿಲ್ಲ. ಹಾಗಾದ್ರೆ ನೀವೇ ಒಂದು ಹೆಣ್ಣನ್ನು ತಯಾರು ಮಾಡಿ. ಯಾರು? ನೀವು. ಈ ಪ್ರಾಯದಲ್ಲಿ ನಾವೇನು ತಯಾರು ಮಾಡ್ಲಿಕ್ಕೆ ಹೋಗುದಾ? ಉಳಿದಿದ್ದೆಲ್ಲ ಆಗ್ತದೆ ಹೇಳ್ತೀರಿ, ಇದೊಂದು ಆಗುದಿಲ್ವಾ? ಕೆಲವೆಲ್ಲ ಆಗ್ತಾ ಇರ್ತದೆ, ಕೆಲವೆಲ್ಲ ಆಗುದಿಲ್ಲ. ಅದು ಗೊತ್ತು ನನಗೆ, ಸಾಧ್ಯ ಇಲ್ಲ. ಹಾಗಾದ್ರೆ ಹುಡುಕೊಡಿ. ಯಾರ? ನೀವು. ಆಗುದಿಲ್ಲ ಅನ್ನಲ್ಲ. ಹುಡುಕೊಡಿ ಅನ್ನ. ಆಗುದಿಲ್ಲ ಅನ್ನಲ್ಲ. ಈಗ ಹುಡುಕೊಡಿ. ಮನೇಲಿ ಹೋಗಿ ಅಪ್ಪ ಹತ್ರ ಹೇಳಿದ್ರು ಹೆಣ್ಣು ವೇಷಕ್ಕೆ ಮುಳ್ಳಾದ ಮುಳ್ಳು ಅಂತ ಹೇಳ್ತಾನೆ ನನ್ನ. ಸುಳ್ಳ ಮತ್ತೆ? ಹೌದೇ ಹೌದು. ಇರ್ಲಿ ಬಿಡು, ನೀವು ನೋಡಿದ್ರೆ ಯಾಕೋ ನನಗೆ ಪಾಪ ಅನಿಸ್ತದೆ. ಆದ್ರಿಂದ ಒಂದು ಹುಡುಕೊಡಿ. ಸದ್ಯದಲ್ಲೇ ಒಂದು ಹುಡುಗಿಯನ್ನ ಹುಡುಕಿ ಮದುವೆ ಮಾಡಿಸ್ತೇನೆ. ಸಂತೋಷ. ಹುಡುಕ್ತೇನೆ ಅಂತೇಳಿ ಕಡೆಗೆ ನಾಳೆ ನೀವೇ ಒಂದು ಹೆಣ್ಣು ವೇಷ ಮಾಡ್ಕೊಂಡು ಕೂತ್ಕೊಳ್ಬೇಡಿ. ಹೇಳಲಿಕ್ಕೆ ಬರುವುದಿಲ್ಲ, ಮುಂದೆ ಬರುವ ಪ್ರಸಂಗದಲ್ಲಿ ನಂದೇ ಮುಖ್ಯ ಶ್ರೀವೇಷ ಆದ್ರೂ ಆಯ್ತು. ಹೌದೇ? ಆದ್ರೂ ಒಂದು ಕೆಲಸ, ಯಾವ ಪ್ರಸಂಗದಲ್ಲಿ ಆಗಲಿ ಶ್ರೀವೇಷ ಮಾಡ್ಕೊಂಡು ನಿನ್ನ ಎದುರಿಗೆ ಒಂದು ಬರುವುದಿಲ್ಲ. ದೇವ್ರೆ ಹಾಗೆ ಆಗುವಾಗ ನಿನಗೆ ಅದಕ್ಕೆ ಹ್ಞೂ ಅಂದ್ರು ಒಂದೇ ನೀನು. ಒಂದು ಹುಡುಕೊಡಿ. ಪಾಪಲ ಏನು ಪಾಪ? ಅವನ ಪರಿಸ್ಥಿತಿ ಅಯ್ಯೋ ಅಂತ ಅನಿಸ್ತದೆ. ಎಲ್ಲರಿಗೂ ಅಯ್ಯೋ ಅನಿಸ್ತದೆ. ನಾನೆಲ್ಲಾದ್ರೂ ಹೆಣ್ಣಾಗಿದ್ರೆ ಒಪ್ಪಿ ಬಿಡ್ತಿದ್ದೆ. ಹೆಣ್ಣಾಗಿದ್ರೆ ಒಪ್ಪಿ ಬಿಡ್ತಿದ್ದೆ, ನಾನು ಧರ್ಮಕ್ಕೆ ಕೊಟ್ಟು ಬಿಡ್ತಿದ್ದೆ ಖರ್ಚಿಲ್ದೆ. ಅದಲ್ಲ ನೀನು. ಹಾ ಎಂತ ನೀನು ವಯ್ಯಾರ ಅಂತದ್ದು? ಏನಪ್ಪ ಏನ್ ಅಲ್ಲ, ನೀವು ಏನು ಹೇಳಿದ? ನೀನು ಶ್ರೀವೇಷ ಮಾಡ್ಕೊಂಡು ಎಂತದ್ದು? ಇದನ್ನ ತೆಗಿ. ಯಾರು ನೀನು? ಇಲ್ಲಪ್ಪ ಸಾಕು, ನೀನು ಶ್ರೀವೇಷ ಇವತ್ತಿನ ಮೇಲೆ ಬೇಡ. ಇಲ್ಲ, ನೀವೇನೇ ಹೇಳಿ ಈ ನನ್ನ ಸ್ತ್ರೀ ವೇಷ ಮಾತ್ರ ತೆಗೆಯುವುದಿಲ್ಲ. ಯಾಕೋ ಏನು ಈ ಸ್ತ್ರೀ ವೇಷ ಮಾಡಿದವ್ರೆ ನನಗೊಂದ್ ರೀತಿ ವಯ್ಯಾರ ಪ್ರಾರಂಭ ಆಗಿದೆ ಅಪ್ಪಯ್ಯ. ಎಂತೆಂತ ಶ್ರೀವೇಷ ನೋಡಿಯೇ ನಾವು ಮರುಳಾಗ್ಲಿಲ್ಲ. ನಿಂದ ಇದು ಹಪ್ಪು ಶ್ರೀವೇಷಕ್ಕೆ ನಾ ಮರುಳಾಗ್ತೇನೆ. ನಂಗೊಂಚೂರು. ಏನ್ ನಿನ್ಗೊಂಚೂರು? ಏನ್ ನಿನ್ಗೊಂಚೂರು? ಅಲ್ಲ ನೀವು ಜೋರ್ ನೋಡುದು ಯಾಕೆ? ನೀವು ಇದನ್ನೆಲ್ಲ ತೆಗೆದು ಬಿಸಾಡು ಅಂತ ಆಗುದಿಲ್ಲ ಅಂತ ಹೇಳಿದ್ರೆ ಆಗುದಿಲ್ವಾ? ಆಗದಿದ್ರೆ ಹೀಗೆ ಇರು ನೀನು, ಗೊತ್ತಾಯ್ತಾ? ಹಾ, ತೆಗಿ ಅಂದ್ರೆ ತೆಗಿಬೇಕು, ಮತ್ತೆ ತೆಗಿದೇ ಇದ್ರೆ ಏನಿಲ್ಲ ಮತ್ತೆ. ಹಾ ಶಶಿ ಮುಗಿಯಳನು ವರಿಸೆ ಪೂರ್ಣ ಶಶಿ ಮುಗಿಯಳನು ವರಿಸೆ ಪರಿಪೂರ್ಣನಾಗುದಯ ಹರುಷದಲ್ಲಿ ಗುಣಪೂರ್ಣೆಯೊಂದಿಗೆ ಹರುಷದಿ ಪರಿಪೂರ್ಣನಾಗುದಯ ಹರುಷದಲ್ಲಿ ಗುಣಪೂರ್ಣೆಯೊಂದಿಗೆ ಹರುಷದಿ